ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಕತ್ತಲೆ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ನೋಡ್ತಿರೋದು ಇನ್ಸೈಡ್ ಎಸ್ ಮೂವಿಯ 3ನೇ ಇನ್ಸ್ಟಾಲ್ಮೆಂಟ್ ಅಂದ್ರೆ ಚಾಪ್ಟರ್ 3 ಅಂತ. ಮೊದಲೆರಡು ಮೂವಿಗಳನ್ನ ಇನ್ನೂ ನೋಡಿಲ್ಲ ಅಂದ್ರೆ ಈ ಮೂವಿ ನೋಡಿದ್ಮೇಲೆ ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಮೂವಿ ಕತೆ ಆ ಎರಡು ಮೂವಿಗಳ ಮುಂಚೆ ಶುರು ಆಗುತ್ತೆ. ಅಂದ್ರೆ ಈ ಮೂವಿ ನೋಡಿದ್ರೆ ಆ ಎರಡು ಮೂವಿಗಳು ನಿಮ್ಗೆ ತುಂಬಾನೇ ಈಸಿಯಾಗಿ ಅರ್ಥ ಆಗ್ತವೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಪ್ರೀಕ್ವಲ್ ಹಾರರ್ ಮೂವಿನ ಶುರು ಮಾಡೋಣ. ಮೂವಿಯ ಆರಂಭದಲ್ಲಿ ಕ್ವಿನ್ ಬ್ರೇನಿಯರ್ ಅನ್ನೋ ಹುಡುಗಿ ಎಲಿಸ್ ರೇನಿಯರ್ ನ ಹುಡ್ಕೊಂಡು ಇವರ ಮನೆಗೆ ಬರ್ತಾಳೆ. ಕ್ವಿನ್ ಎಲಿಸ್ ನ ಮೀಟ್ ಮಾಡಿ ನಿಮ್ ಬಗ್ಗೆ ಎಮಿಲಿ ಅನ್ನೋರು ನೀವು ಒಬ್ಬ ಗ್ರೇಟ್ ಸೈಕಿಕ್ ಅಂತ ಹೇಳಿದ್ರು, ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡದೆ ಹಾಗೆ ಬಂದೆ ಅಂತ ಹೇಳಿದಾಗ ಎಲಿಸ್ ನಾನು ಆ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಬಿಕಾಸ್ ಎಲಿಸ್ ಒಬ್ಳು ಸೈಕಿಕ್ ಆಗಿರೋದ್ರಿಂದ ಸತ್ತಂತ ಆತ್ಮಗಳ ಜೊತೆ ಮಾತಾಡೋ ಶಕ್ತಿಯನ್ನ ಹೊಂದಿರ್ತಾಳೆ. ಈ ಕಾರಣಕ್ಕೆ ಕ್ವಿನ್ ಎಲಿಸ್ ನ ಹುಡ್ಕೊಂಡು ಬಂದಿರ್ತಾಳೆ. ನಂತರ ಕ್ವಿನ್ ತುಂಬಾನೇ ದೂರದಿಂದ ಬಂದಿದ್ದಾಳೆ ಅಂತ ಗೊತ್ತಾಗಿ ಅವಳನ್ನ ಮನೆ ಒಳಗೆ ಕರೀತಾಳೆ. ಎಲಿಸ್ ಕ್ವಿನ್ಗೆ ಇಲ್ಲಿಗೆ ಬಂದಿರೋ ಕಾರಣ ಏನು ಅಂತ ಕೇಳಿದಾಗ ಕ್ವಿನ್ ಕೆಲವು ವರ್ಷಗಳ ಹಿಂದೆ ನಮ್ಮ ತಾಯಿ ಒಂದು ಕ್ಯಾನ್ಸರ್ ಇಂದ ತೀರೋದ್ರು, ನನ್ಗನ್ಸುತ್ತೆ ಅವರು ನನ್ನ ಜೊತೆ ಮಾತಾಡೋಕೆ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ, ಅದಕ್ಕೆ ನೀವು ಒಂದ್ಸರಿ ಅವ್ರ ಜೊತೆ ಮಾತಾಡಿ ಏನ್ ಹೇಳೋಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೇಳಿ ಅಂತ ಹೇಳ್ತಾಳೆ. ಬೇಸಿಕಲಿ ಎಲಿಸ್ಗೆ ಬೇರೆ ಲೋಕದಲ್ಲಿರೋ ಆತ್ಮಗಳಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಇಷ್ಟ ಇರೋದಿಲ್ಲ. ಆದ್ರೂ ಕ್ವಿನ್ ದೂರದಿಂದ ಬಂದಿದ್ದಾಳೆ ಅಂತ ಕ್ವಿನ್ ನ ತಾಯಿ ಲಿಲಿತ್ ಬ್ರೇನಿಯರ್ ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾಳೆ. ಆತ್ಮಗಳ ಲೋಕದಲ್ಲಿರೋ ಆತ್ಮಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಎಲಿಸ್ ನ ಮುಂದೆ ಬೇರೆ ಒಂದು ಆತ್ಮ ಬಂದಿರುತ್ತೆ. ಈ ಆತ್ಮ ಎಲಿಸ್ ನ ಸಾಯಿಸೋಕೆ ಪ್ರಯತ್ನ ಮಾಡ್ತಿರುತ್ತೆ. ಅದಕ್ಕೆ ಎಲಿಸ್ ಆ ಲೋಕದಿಂದ ವಾಪಸ್ ಬಂದು ಕ್ವಿನ್ಗೆ ನನ್ನಿಂದ ಆಗಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ. ಎಲಿಸ್ ಮುಂದೆ ಬಂದಿರೋ ಆ ಆತ್ಮ ಯಾರ್ದು, ಯಾಕ ಆತ್ಮ ಎಲಿಸ್ ನ ಸಾಯಿಸ್ಬೇಕು ಅಂತ ಇವಳು ಹಿಂದೆ ಬಿದ್ದಿದೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇದಾದ್ಮೇಲೆ ಕ್ವಿನ್ ತನ್ನ ಮನೆಯಲ್ಲಿ ಮಲಗಿದ್ದಾಗ ಮನೆಯಲ್ಲಿ ಆಗುವಂತ ಸಣ್ಣ ಪುಟ್ಟ ವಿಷಯಗಳನ್ನ ನೋಡಿ ಇವಳ ತಾಯಿ ಇವಳ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಅನ್ಕೋತಿರ್ತಾಳೆ. ಆಗ ಇವಳ ಬೆಡ್ರೂಮ್ ಅಲ್ಲಿರೋ ಒಂದು ವೆಂಟಿಲೇಟರ್ ಇಂದ ಶಬ್ದ ಬರೋದನ್ನ ಕೇಳಿ ಆ ವೆಂಟಿಲೇಟರ್ ಅಲ್ಲಿ ಇಣುಕಿ ನೋಡ್ತಾಳೆ. ಮರುದಿನ ಬೆಳಗ್ಗೆ ಎದ್ದು ತಿಂಡಿ ತಿನ್ನೋಕೆ ಅಂತ ಕಿಚನ್ ಗೆ ಬಂದಾಗ ಕ್ವಿನ್ ನ ತಂದೆ ಶೇನ್ ಫೋನ್ ಅಲ್ಲಿ ಇವ್ರು ಇದ್ದಂತ ಮನೆಯ ಮೇಂಟೆನೆನ್ಸ್ ಮಾಡಿ ಅಂತ ಆ ಬಿಲ್ಡಿಂಗ್ ಓನರ್ ಜೊತೆ ಮಾತಾಡ್ತಾ ಇರ್ತಾರೆ. ಆಗ ಕ್ವಿನ್ ನ ತಮ್ಮ ಅಲೆಕ್ಸ್ ಇನ್ನೂ ಎದ್ದಿಲ್ಲ ಅಂತ ಕ್ವಿನ್ ಗೆ ಅವನನ್ನ ಎಬ್ಸು ಅಂತ ಹೇಳ್ತಾನೆ. ಕ್ವಿನ್ ನ ತಾಯಿ ಸತ್ತಿರೋದ್ರಿಂದ ಅಲೆಕ್ಸ್ ಗೆ ಕ್ವಿನ್ ನೇ ಆರೈಕೆ ಮಾಡ್ತಾ ಇರ್ತಾಳೆ. ಕ್ವಿನ್ ಇಲ್ಲೊಂದು ಬುಕ್ ಓದ್ತಾ ಅದರಲ್ಲಿನ ಕೆಲವು ಲೈನ್ ಗಳು ಮೆಮೊರೈಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಯಾಕೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಕ್ವಿನ್ ಮತ್ತೆ ಅಲೆಕ್ಸ್ ಇಬ್ರು ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೊರಟಾಗ ಹ್ಯಾರಿ ಮತ್ತೆ ಗ್ರೇಸ್ ಅನ್ನೋ ಇಬ್ರು ಓಲ್ಡ್ ಕಪಲ್ ಕ್ವಿನ್ ಗೆ ಸಿಟಿ ಹಾಲ್ ಅಲ್ಲಿ ಬಹಳಷ್ಟು ಪಕ್ಷಿಗಳು ಬರ್ತವೆ, ಅದಕ್ಕೆ ನೀನು ಒಂದ್ಸರಿ ಆದ್ರೂ ಅಲ್ಲಿಗೆ ಹೋಗಿ ನೋಡು ಅಂತ ಹೇಳ್ತಾಳೆ. ಮುಂದಿನ ಸೀನ್ ಅಲ್ಲಿ ಕ್ವಿನ್ ಅಲೆಕ್ಸ್ ಗೆ ಸ್ಕೂಲ್ ಅಲ್ಲಿ ಬಿಟ್ಟು ಸಿಟಿ ಹಾಲ್ ಗೆ ಬಂದು ಮತ್ತೆ ಒಂದು ಬುಕ್ ಅಲ್ಲಿನ ಲೈನ್ ಗಳು ಮೆಮೊರೈಸ್ ಮಾಡ್ತಾ ಇರ್ತಾಳೆ. ಈ ಮಧ್ಯೆ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಕ್ವಿನ್ ಗೆ ವೇವ್ ಮಾಡ್ತಾನೆ. ಇದಾದ್ಮೇಲೆ ಕ್ವಿನ್ ಸ್ಟೇಜ್ ಮೇಲೆ ಬಂದು ಒಂದು ಆಡಿಷನ್ ಕೊಡ್ತಾಳೆ. ಕ್ವಿನ್ ಬುಕ್ ಅಲ್ಲಿರೋ ಲೈನ್ ಗಳು ಈ ಆಡಿಷನ್ ಗೆ ಅಂತಾನೆ ಮೆಮೊರೈಸ್ ಮಾಡ್ತಾ ಇರ್ತಾಳೆ. ಆದ್ರೆ ಆಡಿಷನ್ ಅಲ್ಲಿ ಫಂಬಲ್ ಆಗಿರೋದ್ರಿಂದ ಜಡ್ಜ್ ಗಳು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಕ್ವಿನ್ ಹೊರಗೆ ಬಂದು ಮ್ಯಾಗಿ ಅನ್ನೋ ಫ್ರೆಂಡ್ ಜೊತೆ ಮಾತಾಡ್ತಾ ಕೂತಿರ್ತಾಳೆ. ಬಿಕಾಸ್ ಕ್ವಿನ್ ಗೆ ನ್ಯೂಯಾರ್ಕ್ ಅಲ್ಲಿ ಇರೋ ಒಂದು ಸ್ಕೂಲ್ ಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಈ ಕಾರಣಕ್ಕೇನೆ ಆಡಿಷನ್ ಗೆ ಅಂತ ತುಂಬಾನೇ ಪ್ರಿಪರೇಷನ್ ಮಾಡ್ತಾ ಇರ್ತಾಳೆ. ಇಬ್ರು ಫ್ರೆಂಡ್ಸ್ ಮಾತಾಡಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಆ ವ್ಯಕ್ತಿ ಮತ್ತೆ ಬಂದು ಕ್ವಿನ್ ಗೆ ವೇವ್ ಮಾಡ್ತಾನೆ. ಅನ್ಫಾರ್ಚುನೇಟ್ಲಿ ಅದೇ ಸಮಯಕ್ಕೆ ಒಂದು ಕಾರ್ ಬಂದು ಕ್ವಿನ್ ಗೆ ಡಿಕ್ಕಿ ಹೊಡೆಯುತ್ತೆ. ತಕ್ಷಣ ಇವಳನ್ನ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಇವಳ ಆತ್ಮ ಆ ಕತ್ತಲೆ ಲೋಕಕ್ಕೆ ಬಂದಿರುತ್ತೆ. ಸುತ್ತ ತಿರುಗಿ ನೋಡ್ತಿರ್ಬೇಕಾದ್ರೆ ಮತ್ತೆ ಅದೇ ವ್ಯಕ್ತಿ ಇವಳ ಎದುರಿಗೆ ಬರ್ತಾನೆ. ಆಗ ಕ್ವಿನ್ ಹೆದರ್ಕೊಂಡು ತನ್ನ ದೇಹದೊಳಗೆ ವಾಪಸ್ ಬರ್ತಾಳೆ. ಕ್ವಿನ್ ನ ತಾಯಿ ಸತ್ತಿದ್ಮೇಲೆ ಅವಳ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇರ್ತಾಳೆ. ಈ ವಿಷಯ ಆ ಕತ್ತಲೆ ಲೋಕದಲ್ಲಿರೋ ಒಂದು ಆತ್ಮಕ್ಕೆ ಗೊತ್ತಾಗಿ ಆ ಕೆಟ್ಟ ಆತ್ಮ ಕ್ವಿನ್ ನ ಹಿಂದೆ ಬಿದ್ದಿರುತ್ತೆ. ಕ್ವಿನ್ ಗೆ ಆಕ್ಸಿಡೆಂಟ್ ಆಗೋಕೆ ಆ ಕೆಟ್ಟ ಆತ್ಮನೇ ಕಾರಣ. ಹೀಗೆ ಕೆಲವು ದಿನಗಳು ಕಾಲ ಕ್ವಿನ್ ಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಂತರ ಕ್ವಿನ್ ಗೆ ಆದಂತ ಗಾಯಗಳು ಸರಿ ಹೋದ್ಮೇಲೆ ಅವಳನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಆದ್ರೆ ಕ್ವಿನ್ ಗೆ ನಡೆಯೋಕಾಗದೆ ಒಂದು ವೀಲ್ ಚೇರ್ ಮೇಲೆ ಕೂತಿರ್ತಾಳೆ. ಆಗ ಗ್ರೇಸ್ ನಮ್ಮನ್ನ ಇಷ್ಟಪಡುವವರ ಆತ್ಮಗಳು ಯಾವತ್ತಿಗೂ ನಮ್ಮ ಸುತ್ತಮುತ್ತನೇ ಇರ್ತವೆ, ನಾನು ಕೂಡ ನಿನ್ನೆ ಕನ್ಸಲ್ಲಿ ಅದೇ ತರ ಒಂದು ಆತ್ಮವನ್ನ ನೋಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವಳ ಗಂಡ ಹ್ಯಾರಿ ಇವಳಿಗೆ ವಯಸ್ಸಾಗಿರೋದ್ರಿಂದ ಏನೇನೋ ಹೇಳ್ತಾ ಇರ್ತಾಳೆ, ನೀನೇನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ನಂತರ ಕ್ವಿನ್ ಗೆ ಮನೆಗೆ ತಂದಾಗ ಕೆಲವು ವೆಲ್ ವಿಶರ್ಸ್ ಬಂದು ಕ್ವಿನ್ ಗೆ ಬೇಗ ರಿಕವರಿ ಆಗುವಂತ ವಿಶ್ ಮಾಡ್ತಾರೆ. ಆದ್ರೆ ಕ್ವಿನ್ ಗ್ರೇಸ್ ಹೇಳಿರೋ ಮಾತನ್ನ ನಂಬಿ ತನ್ನ ರೂಮ್ ಒಳಗೆ ನೋಡ್ತಾ ಇರ್ತಾಳೆ. ಇದೆಲ್ಲ ಆದ್ಮೇಲೆ ಶೇನ್ ಕ್ವಿನ್ ನ ಅವಳ ರೂಮಿಗೆ ತಂದು ಬೆಡ್ ಮೇಲೆ ಕೂರಿಸ್ತಾನೆ. ರಾತ್ರಿ ಕ್ವಿನ್ ಮಲಗಬೇಕಾದ್ರೆ ಟೇಬಲ್ ಮೇಲೆ ಇದ್ದಂತ ಒಂದು ಗಂಟೆ ಶಬ್ದ ಕೇಳಿ ಎದ್ ನೋಡ್ತಾಳೆ. ಆದ್ರೆ ಇವಳಿಗೆ ಅಲ್ಲಿ
ಯಾರು ಕಾಣೋದಿಲ್ಲ. ಅದಕ್ಕೆ ಇದು ನನ್ನ ಭ್ರಮೆ ಇರಬೇಕು ಅಂತ ಮತ್ತೆ ಮಲ್ಕೊಂಡಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ವ್ಯಕ್ತಿ ನಿಂತಿರೋದನ್ನ ತೋರಿಸ್ತಾರೆ. ಸ್ವಲ್ಪ ಸಮಯದ ನಂತರ ಶೇನ್ ಬಂದು ಏನ್ ಬೇಕು ಅಂತ ಕೇಳಿದಾಗ ಕ್ವಿನ್ ಏನೂ ಇಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಶೇನ್ ಆ ಗಂಟೆಯ ಶಬ್ದ ಕೇಳಿ ಬಂದಿರ್ತಾನೆ. ಈ ಕಡೆ ಎಲಿಸ್ ಡಿನ್ನರ್ ಮಾಡ್ಕೊಂಡು ವಾರೆನ್ಗೆ ಗುಡ್ ನೈಟ್ ಅಂತ ಹೇಳಿ ತನ್ನ ಗಂಡ ಜಾಕ್ ನ ಒಂದು ಜಾಕೆಟ್ ತಗೊಂಡು ಮಲ್ಕೋತಾಳೆ. ಎಲಿಸ್ ಮಲ್ಕೊಂಡಾಗ ಸಡನ್ ಆಗಿ ಎದ್ದು ಬುಕ್ ಆಫ್ ಸೀಯಿಂಗ್ ಅನ್ನೋ ಒಂದು ಡೈರಿಯಲ್ಲಿ ಕ್ವಿನ್ ಬ್ರೇನಿಯರ್ ಅಂತ ಬರೀತಾಳೆ. ಬಿಕಾಸ್ ಎಲಿಸ್ಗೆ ಆ ಕತ್ತಲೆ ಲೋಕದಲ್ಲಿ ಕ್ವಿನ್ ನ ಆತ್ಮ ಕಾಣಿಸಿರುತ್ತೆ. ಇದರ ಅರ್ಥ ಕ್ವಿನ್ ಆದಷ್ಟು ಬೇಗ ಸಾಯ್ತಾಳೆ ಅಂತ. ಕ್ವಿನ್ ಮಲಗಿದಾಗ ಒಂದು ಕೈ ಬಂದು ಇವಳನ್ನ ಟಚ್ ಮಾಡಿದಾಗ ಕ್ವಿನ್ ಹೆದರಿ ಕಿರ್ಚ್ಕೋತಾಳೆ. ಆಗ ಶೇನ್ ಬಂದು ನೋಡಿದಾಗ ಸೀಲಿಂಗ್ ಮೇಲೆ ಕೆಲವು ಶಬ್ದಗಳು ಬರ್ತಾ ಇರ್ತವೆ. ಅದಕ್ಕೆ ಶೇನ್ ಓನರ್ ನ ಕರ್ಕೊಂಡು ಮೇಲೆ ಇರೋ ರೂಮ್ ಅನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಕಪ್ಪುದಾಗಿ ಕೆಲವು ಹೆಜ್ಜೆ ಗುರುತುಗಳನ್ನ ನೋಡ್ತಾರೆ. ಆದ್ರೆ ಇವರಿಗೆ ಅಲ್ಲಿ ಯಾರು ಕಾಣೋದಿಲ್ಲ. ಬೆಳಿಗ್ಗೆ ಶೇನ್ ಕಿಚನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕ್ವಿನ್ ನಾನು ಒಬ್ಬ ಸೈಕಿಕ್ ಹತ್ರ ಹೋಗಿದ್ದೆ, ಅವ್ರ ಹೆಸರು ಎಲಿಸ್ ಅಂತ ಹೇಳಿದಾಗ ಶೇನ್ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಕ್ವಿನ್ ನನ್ನ ಸುತ್ತಮುತ್ತ ಸುಮಾರು ವಿಷಯಗಳು ನಡೀತಾ ಇರ್ತವೆ, ಅಮ್ಮ ಏನಾದ್ರು ನನ್ನ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡ್ತಿರ್ಬೇಕು ಅಂತ ತಿಳ್ಕೊಳ್ಳೋಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಈ ಕಡೆ ಎಲಿಸ್ ತನ್ನ ರೀಡಿಂಗ್ ರೂಮ್ ಗೆ ಹೋಗ್ಬೇಕು ಅಂತ ಹೋಗಿ ಇವಾಗ ಬೇಡ ಅಂತ ಹೇಳಿ ಮತ್ತೆ ಬೆಡ್ ಮೇಲೆ ಬಂದು ಕೂತ್ಕೋತಾಳೆ. ಆಗ ವಾರೆನ್ ಅಂದ್ರೆ ನಾಯಿ ಇವಳನ್ನೇ ನೋಡ್ತಿರ್ಬೇಕಾದ್ರೆ ಸರಿ ಆಯ್ತು ನಾನು ಅವಳಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಮತ್ತೆ ಆತ್ಮಗಳ ಲೋಕದಲ್ಲಿರೋ ಲಿಲ್ಲಿನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಾಳೆ. ಆಗ ಕ್ವಿನ್ ನ ಹಿಂದೆ ಬಿದ್ದಂತ ವ್ಯಕ್ತಿ ಎಲಿಸ್ ನ ಮನೆಯೊಳಗೆ ಬಂದು ಇವಳ ರೀಡಿಂಗ್ ರೂಮ್ ಒಳಗೆ ಹೋಗ್ತಾನೆ. ಎಲಿಸ್ ಕೂಡ ಆ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ತಾ ರೀಡಿಂಗ್ ರೂಮ್ ಒಳಗೆ ಹೋದಾಗ ಆ ವ್ಯಕ್ತಿ ಎಲಿಸ್ ನ ಸಾಯಿಸೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಎಲಿಸ್ ಅವನಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತಾಳೆ. ಕ್ವಿನ್ ತನ್ನ ಫ್ರೆಂಡ್ ಮ್ಯಾಗಿ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಸೀಲಿಂಗ್ ಅಲ್ಲಿ ಕೆಲವು ಕ್ರ್ಯಾಕ್ ಗಳು ಬೀಳುತ್ತವೆ. ಜೊತೆಗೆ ವೀಲ್ ಚೇರ್ ಕೂಡ ದೂರ ಹೋಗಿರುತ್ತೆ. ಕ್ವಿನ್ ಗೆ ಏನು ಅರ್ಥ ಆಗದೆ ಸುತ್ತ ನೋಡ್ತಿರ್ಬೇಕಾದ್ರೆ ಕರ್ಟನ್ ಹಿಂದೆ ಮತ್ತೆ ಅದೇ ವ್ಯಕ್ತಿ ನಿಂತಿರ್ತಾನೆ. ಈ ವ್ಯಕ್ತಿ ಮುಖಕ್ಕೆ ಒಂದು ಮಾಸ್ಕ್ ಕೂಡ ಹಾಕಿರೋದನ್ನ ನೋಡ್ತೇವೆ. ಬಿಕಾಸ್ ಇವನಿಗೆ ಉಸಿರಾಡೋಕೆ ಆಗೋದಿಲ್ಲ. ಈ ವ್ಯಕ್ತಿ ಕ್ವಿನ್ ಹತ್ರ ಬರ್ತಿದ್ದಂಗೆ ಕ್ವಿನ್ ಬೆಡ್ ಮೇಲಿಂದ ಕೆಳಗ್ ಬೀಳ್ತಾಳೆ. ನಂತರ ಆ ವ್ಯಕ್ತಿ ಅಲ್ಲಿನ ಕರ್ಟನ್ ಮತ್ತೆ ಬಾಗಿಲನ್ನ ಕ್ಲೋಸ್ ಮಾಡಿದಾಗ ಕ್ವಿನ್ ಜೋರಾಗಿ ಕಿರುಸ್ತಾಳೆ. ಈ ಶಬ್ದ ಕೇಳಿ ಶೇನ್ ಬಂದು ಅವಳನ್ನ ಮೇಲೆ ಎಬ್ಬಿಸ್ತಾನೆ. ಡಾಕ್ಟರ್ ನ ಕರೆಸಿ ಇವಳ ಕುತ್ತಿಗೆಗೆ ಒಂದು ನೆಕ್ ಪ್ಯಾಡ್ ಹಾಕ್ಸಿ ರೂಮ್ ಅಲ್ಲಿ ಏನಿತ್ತು ಅಂತ ಕೇಳ್ತಾನೆ. ಆಗ ಕ್ವೀನ್ ಆ ವ್ಯಕ್ತಿಯ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಶೇನ್ ಗೆ ಹೇಳ್ತಾಳೆ. ನಂತರ ಶೇನ್ ನೀನ್ ಇಲ್ಲೇ ರೆಸ್ಟ್ ಮಾಡು ಅಂತ ಹೇಳಿ ಹೊರಗಡೆ ಬಂದು ಹ್ಯಾರಿ ಜೊತೆ ಮಾತಾಡ್ತಾ ಕೂಡ್ತಾನೆ. ಯಾಕಂದ್ರೆ ಹ್ಯಾರಿನ ಹೆಂಡತಿ ಗ್ರೇಸ್ ಒಂದು ಕಾಯಿಲೆ ಇದ್ದಿರೋದ್ರಿಂದ ರಾತ್ರಿ ಸತ್ತೋಗಿರ್ತಾಳೆ. ಅದಕ್ಕೆ ಶೇನ್ ನಿಮ್ಗೆ ಏನೇ ಅವಶ್ಯಕತೆ ಇದ್ರು ಏನು ಮುಜುಗರ ಪಡದೆ ನಂಗೆ ಕೇಳಿ ಅಂತ ಹೇಳ್ತಾನೆ. ಈ ಕಡೆ ಕ್ವೀನ್ ಮಲ್ಕೊಂಡಾಗ ಮತ್ತೆ ಸೀಲಿಂಗ್ ಕ್ರ್ಯಾಕ್ ಆಗ್ತಿರೋ ಶಬ್ದ ಕೇಳಿ ಮುಖ ಮುಚ್ಕೋತಾಳೆ. ಆದ್ರೆ ಬೆಡ್ಶೀಟ್ ತೆಗೆದು ನೋಡಿದಾಗ ಕ್ವೀನ್ ವೀಲ್ ಚೇರ್ ಮೇಲೆ ಕೂತು 5ನೇ ಫ್ಲೋರ್ ಅಲ್ಲಿರೋ ಮನೆ ಸಂಖ್ಯೆ 514 ಎದುರುಗಡೆ ಇರ್ತಾಳೆ. ಇದರಿಂದ ಕ್ವೀನ್ ಹೆದರಿ ಲಿಫ್ಟ್ ಹತ್ರ ಬಂದು ಡೋರ್ ಓಪನ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಆ ವ್ಯಕ್ತಿ ಕ್ವೀನ್ ನ ಹಿಂದೆ ಬಂದು ಅವಳನ್ನ ಆ ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಆ ಮನೆಯಿಂದ ಕ್ವೀನ್ ತರನೇ ಇರೋ ಒಬ್ಳು ಹೊರಗಡೆ ಬರ್ತಾ ಇರ್ತಾಳೆ. ಆದ್ರೆ ಇವಳಿಗೆ ಕಣ್ಣು ಬಾಯಿ ಕೈ ಕಾಲು ಇರೋದಿಲ್ಲ. ಯಾಕಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಆ ಫಿಗರ್ ಇವಳ ಹತ್ರ ಬರ್ತಿದ್ದಂಗೆ ಕ್ವೀನ್ ಕಿರ್ಚೋಕೆ ಶುರು ಮಾಡ್ತಾಳೆ. ತಕ್ಷಣ ಶೇನ್ ಬಂದು ಅವಳನ್ನ ಸಮಾಧಾನ ಮಾಡ್ತಾನೆ. ಆದ್ರೆ ಇಲ್ಲಿ ಮತ್ತೆ ಆ ವ್ಯಕ್ತಿಯ ಹೆಜ್ಜೆ ಗುರುತುಗಳನ್ನ ನೋಡಿ ಈ ಮನೆಯಲ್ಲಿ ಏನೋ ಇದೆ ಅಂತ ಶೇನ್ಗೂ ಕೂಡ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಶೇನ್ ಕೂಡ ಎಲಿಸ್ ಹತ್ರ ಬಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಆಗ ಎಲಿಸ್ ಕಳೆದ ವರ್ಷ ನನ್ನ ಗಂಡ ಜಾಕ್ ಸತ್ತಾಗ ನಾನು ಅವರನ್ನ ಹುಡ್ಕೊಂಡು ಕತ್ತಲೆ ಲೋಕಕ್ಕೆ ಹೋಗಿದ್ದೆ. ಆ ಲೋಕದಲ್ಲಿದ್ದಂತ ಒಬ್ಳು ಲೇಡಿ ನನ್ನ ಸಾಯಿಸೋಕೆ ಪ್ರಯತ್ನ ಮಾಡಿದ್ಲು. ಜೊತೆಗೆ ನೀನ್ ಮತ್ತೆ ಇಲ್ಲಿಗೆ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ಲು. ಆದ್ರೂ ನಾನು ಜನಗಳಿಗೆ ಸಹಾಯ ಮಾಡೋಕೆ ಅಂತ ಮತ್ತೆ ಆ ಕತ್ತಲೆ ಲೋಕಕ್ಕೆ ಹೋದಾಗೆಲ್ಲ ಆ ಲೇಡಿ ನನ್ನ ಸಾಯಿಸೋಕೆ ಅಂತ ನನ್ನ ಹಿಂದೆನೆ ಬಿದ್ದಿದ್ದಾಳೆ. ಅದಕ್ಕೆ ನಾನು ಈ ಕೆಲ್ಸ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಗ ಶೇನ್ ನೀವು ಆ ಲೋಕಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಒಂದ್ಸರಿ ಕ್ವೀನ್ ಗೆ ಭೇಟಿಯಾಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಅದಕ್ಕೆ ಎಲಿಸ್ ಕ್ವೀನ್ ಹತ್ರ ಬಂದು ಇವಳು ಹಿಂದೆ ಬಿದ್ದಂತ ವ್ಯಕ್ತಿಯ ಬಗ್ಗೆ ಹೇಳಿದಾಗ ಕ್ವೀನ್ ನಂಗೆ ಸಾಯೋಕ್ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಕ್ವೀನ್ಗೋಸ್ಕರ ಎಲಿಸ್ ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಮತ್ತೆ ಕತ್ತಲೆ ಲೋಕಕ್ಕೆ ಆ ವ್ಯಕ್ತಿಯ ಆತ್ಮವನ್ನು ಹುಡ್ಕೊಂಡು ಹೋಗ್ತಾಳೆ. ಆ ಕತ್ತಲೆ ಲೋಕದಲ್ಲಿ ಎಲಿಸ್ ಕೆಲವು ಆತ್ಮಗಳನ್ನ ಭೇಟಿ ಮಾಡಿ ಇವಳು ಹುಡುಕ್ತಿದ್ದಂತ ವ್ಯಕ್ತಿಯ ಆತ್ಮ ಎಲ್ಲಿದೆ ಅಂತ ಕೇಳಿದಾಗ ಆ ಆತ್ಮಗಳು ಏನು ಹೇಳೋದಿಲ್ಲ. ಎಲಿಸ್ ಆ ಲೋಕಕ್ಕೆ ಬಂದ್ಮೇಲೆ ತುಂಬಾನೇ ಹೆದರ್ತಾ ಇರ್ತಾಳೆ. ಹಾಗೆ ಕತ್ತಲೆ ಲೋಕದಲ್ಲಿ ಮುಂದೆ ಹೋಗ್ತಿರ್ಬೇಕಾದ್ರೆ ಇವಳಿಗೆ ಒಂದು ಮನೆ ಕಾಣಿಸುತ್ತೆ. ಆ ಮನೆಯೊಳಗೆ ಹೋಗಿ ನೋಡಿದಾಗ ಇನ್ನೊಂದು ಆತ್ಮ ಡೈರೆಕ್ಷನ್ ತೋರಿಸುತ್ತೆ. ಎಲಿಸ್ ಆ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರಬೇಕಾದ್ರೆ ಒಂದು ಲೇಡಿ ಬಂದು ಇವಳನ್ನ ಸಾಯಿಸೋ ಪ್ರಯತ್ನ ಮಾಡ್ತಾಳೆ. ಮೂವಿ ಆರಂಭದಲ್ಲಿ ಎಲಿಸ್ ಎದುರುಗಡೆ ಬಂದಂತ ಆತ್ಮ ಕೂಡ ಇದೇ ಆಗಿರುತ್ತೆ. ಯಾಕಂದ್ರೆ ಎಲಿಸ್ ಜನಗಳಿಗೆ ಸಹಾಯ ಮಾಡ್ತಿರೋದ್ರಿಂದ ಈ ಲೇಡಿ ಆತ್ಮ ಎಲಿಸ್ ನ ಸಾಯಿಸಲೇಬೇಕು ಅಂತ ಡಿಸೈಡ್ ಮಾಡಿರುತ್ತೆ. ಆದ್ರೆ ಎಲಿಸ್ ಆ ಆತ್ಮದಿಂದ ಹೇಗೋ ಬಚಾವಾಗಿ ಮತ್ತೆ ತನ್ನ ದೇಹದೊಳಗೆ ವಾಪಸ್ ಬರ್ತಾಳೆ. ನಂತರ ನನ್ನಿಂದ ಆಗಲ್ಲ ಅಂತ ಹೇಳಿ
ಅಲ್ಲಿಂದ ಹೋಗ್ತಾಳೆ. ಇದಾದ್ಮೇಲೆ ಎಲಿಸ್ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತಾಗ ಇವಳ ಫ್ರೆಂಡ್ ಕಾರ್ಲ್ ಅನ್ನೋ ವ್ಯಕ್ತಿ ಬಂದು ಕೆಲವು ಫೋಟೋಗಳನ್ನ ತೋರಿಸ್ತಾನೆ. ಈ ಫೋಟೋಗಳಲ್ಲಿ ಇವಳನ್ನ ಸಾಯಿಸೋಕೆ ಅಂತ ಹಿಂದೆ ಬಿದ್ದಿರೋ ಲೇಡಿನೇ ಜೋಶ್ನ ಹಿಂದೆ ಬಿದ್ದಿರ್ತಾಳೆ. ಅಂದ್ರೆ ಈ ಲೇಡಿನ ನಾವು ಮೊದಲೆರಡು ಪಾರ್ಟ್ ಗಳಲ್ಲಿ ನೋಡಿದೀವಿ. ನೀವಿನ್ನೂ ಆ ಎರಡು ಪಾರ್ಟ್ ಗಳನ್ನ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಎಲಿಸ್ ಆ ಲೇಡಿಯಿಂದ ಹೆದರ್ಕೊಂಡಾಗ ಕಾರ್ಲ್ ಇವಳಿಗೆ ಧೈರ್ಯ ತುಂಬಿ ಮೋಟಿವೇಟ್ ಮಾಡ್ತಾನೆ. ಅಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಕಷ್ಟ ತಪ್ಪಿದಲ್ಲ, ಹಾಗಂತ ನಾವು ಒಳ್ಳೆ ಕೆಲಸ ಮಾಡೋದು ಯಾವತ್ತೂ ಬಿಡಬಾರ್ದು ಅಂತ ಎಲಿಸ್ಗೆ ಮೋಟಿವೇಟ್ ಮಾಡ್ತಾನೆ. ಈ ಕಡೆ ಅಲೆಕ್ಸ್ ಶೇನ್ಗೆ ಒಂದು ಬ್ಲಾಗ್ ತೋರಿಸಿ ಇವರನ್ನ ಮನೆ ಕರೆದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾನೆ. ಸ್ಪೆಕ್ಸ್ ಮತ್ತೆ ಟಕ್ಕರ್ ಅನ್ನೋ ಇಬ್ರು ವ್ಯಕ್ತಿಗಳು ತಮ್ಮ ಬ್ಲಾಗ್ ಗೋಸ್ಕರ ಕೆಲವು ಹಾಂಟೆಡ್ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ, ಜಸ್ಟ್ ಲೈಕ್ ಸಮ್ ಯೂಟ್ಯೂಬರ್ಸ್. ಇಬ್ರು ಶೇನ್ ಅವರ ಮನೆಗೆ ಬಂದಾಗ ಕ್ವಿನ್ ಹಣೆಗೆ ಒಂದು ಕ್ಯಾಮ್ರಾ ಹಾಕಿ ನೀನು ನಾರ್ಮಲ್ ಆಗಿ ಹೇಗಿರ್ತೀಯೋ ಹಾಗೆ ಇರು, ಈ ಕ್ಯಾಮ್ರಾದಲ್ಲಿ ಏನ್ ಬರುತ್ತೆ ಅಂತ ಇಡೀ ರಾತ್ರಿ ನಾವ್ ಎಚ್ಚರ ಇದ್ದು ಮಾನಿಟರ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಕ್ವಿನ್ ಕೂಡ ಮಲ್ಕೋತಾಳೆ. ಆದ್ರೆ ಹೊರಗಡೆ ಈ 4 ಜನ ಕೂತು ಕಾಯ್ತಾ ಇರ್ತಾರೆ. ಆಗ ಕ್ವಿನ್ ಎದ್ದು ಹೊರಗಡೆ ಬರೋದನ್ನ ಇವರ ಮಾನಿಟರ್ ಅಲ್ಲಿ ಕಾಣಿಸುತ್ತೆ. ಇದನ್ನ ನೋಡಿ ಸ್ಪೆಕ್ಸ್ ಒಂದು ಟಾರ್ಚ್ ಹಾಕಿ ನೋಡಿದಾಗ ಕ್ವಿನ್ ಅಲ್ಲಿ ಇರೋದಿಲ್ಲ. ಅದಕ್ಕೆ ಈ 3 ಜನ ಕ್ವಿನ್ ನ ರೂಮ್ ಒಳಗೆ ಬರ್ತಾರೆ. ಸರ್ಪ್ರೈಸಿಂಗ್ಲಿ ಕ್ವಿನ್ ಬೆಡ್ ಮೇಲೂ ಇರೋದಿಲ್ಲ. ಇವಳ ಹಣೆಗೆ ಹಾಕಿದಂತ ಕ್ಯಾಮ್ರಾ ಒಂದು ಕ್ಲೋಸೆಟ್ ಅಲ್ಲಿ ಇರೋದನ್ನ ನೋಡಿ ಅದನ್ನ ತಗೋಬೇಕಾದ್ರೆ ಕ್ವಿನ್ ಟಕ್ಕರ್ ಹಿಂದೆ ಬಂದು ಅವನ ಕಾಲಿಗೆ ಹೊಡಿತಾಳೆ. ನಂತರ ಸ್ಪೆಕ್ಸ್ ಮತ್ತೆ ಶೇನ್ಗೂ ಹೊಡೆದು ಒಂದು ಚಾಕುವಿನಿಂದ ತನ್ನನ್ನು ತಾನೇ ಚುಚ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ. ಆಬ್ವಿಯಸ್ಲಿ ಇದೆಲ್ಲ ಕ್ವಿನ್ ಮಾಡ್ತಾ ಇರಲ್ಲ, ಇವಳ ಹಿಂದೆ ಬಿದ್ದಂತ ಆ ವ್ಯಕ್ತಿಯ ಆತ್ಮ ಇವಳಿಂದ ಹೀಗೆಲ್ಲ ಮಾಡಿಸ್ತಾ ಇರುತ್ತೆ. ನಂತರ ಈ 3 ಜನ ಹೇಗೋ ಮಾಡಿ ಇವಳ ಹತ್ರ ಇದ್ದಂತ ಚಾಕು ತಗೊಂಡು ಇವಳನ್ನ ಕಟ್ ಹಾಕ್ತಾರೆ. ಆಗ ಸ್ಪೆಕ್ಸ್ ಮತ್ತೆ ಟಕ್ಕರ್ ಇದು ನಮ್ಮಿಂದ ಹ್ಯಾಂಡಲ್ ಮಾಡೋಕೆ ಆಗಲ್ಲ, ನಾವು ವಿಡಿಯೋ ಶೂಟ್ ಮಾಡಿ ಆಡಿಯೋ ಎಫೆಕ್ಟ್ಸ್ ಎಲ್ಲ ಹಾಕಿ ವ್ಯೂಸ್ ಗೋಸ್ಕರ ಅಪ್ಲೋಡ್ ಮಾಡ್ತೀವಿ, ಈ ರೀತಿ ಸಿಚುವೇಶನ್ ನಾವು ಯಾವತ್ತೂ ಫೇಸ್ ಮಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಎಲಿಸ್ ಕೂಡ ಮತ್ತೆ ಅಲ್ಲಿಗೆ ಬರ್ತಾಳೆ. ಶೇನ್ ಸ್ಪೆಕ್ಸ್ ಮತ್ತೆ ಟಕ್ಕರ್ಗೆ ಹುಡಿಯೋಕೆ ಅಂತ ಹೋದಾಗ ಎಲಿಸ್ ಬೇಡ, ಇವರು ನನ್ ಕೆಲ್ಸಕ್ಕೆ ಬರ್ತಾರೆ ಅಂತ ಹೇಳ್ತಾಳೆ. ನಂತರ ಅಲೆಕ್ಸ್ಗೆ ಅಲ್ಲಿಂದ ಹ್ಯಾರಿ ಅವರ ಮನೆಗೆ ಕಳಿಸಿ ಎಲಿಸ್ ಸ್ಪೆಕ್ಸ್ ಮತ್ತೆ ಟಕ್ಕರ್ ಜೊತೆ ಒಂದು ಪ್ಲಾನ್ ಮಾಡಿ ಕತ್ತಲೆ ಲೋಕಕ್ಕೆ ಹೋಗ್ತಾಳೆ. ಈ ಕತ್ತಲೆ ಲೋಕದಲ್ಲಿ ಒಂದು ಆತ್ಮಕ್ಕೆ ಆ ವ್ಯಕ್ತಿಯ ಆತ್ಮ ಎಲ್ಲಿದೆ ಅಂತ ಕೇಳಿದಾಗ ಆ ಆತ್ಮ ಎಲಿಸ್ ನ ಕರ್ಕೊಂಡು 514 ನಂಬರ್ ಮನೆಗೆ ಹೋಗ್ತಾಳೆ. ಯಾಕಂದ್ರೆ ಕ್ವಿನ್ ನ ಹಿಂದೆ ಬಿದ್ದಿರುವಂತ ಆತ್ಮ ಕೆಲವು ವರ್ಷಗಳ ಹಿಂದೆ ಕ್ವಿನ್ ಅವರ ಮನೆ ಇದ್ದಂತ ಬಿಲ್ಡಿಂಗ್ ಅಲ್ಲೇ ವಾಸವಾಗಿದ್ದ. ಎಲಿಸ್ ಆ ಮನೆ ಒಳಗೆ ಬಂದಾಗ ಮತ್ತೆ ಆ ಲೇಡಿ ಆತ್ಮ ಬಂದು ಇವಳನ್ನ ಸಾಯಿಸೋಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಕಾರ್ಲ್ ಹೇಳಿದಂತ ಕೆಲವು ಮೋಟಿವೇಶನಲ್ ಮಾತುಗಳು ನೆನಪಾಗಿ ಎಲಿಸ್ ಆ ಲೇಡಿ ಆತ್ಮಕ್ಕೆ ದೂರ ಬೆಸಾಗ್ತಾಳೆ. ನಂತರ ಅಲ್ಲಿದ್ದಂತ ಒಂದು ಆತ್ಮದ ಹತ್ರ ಬಂದು ನೋಡಿದಾಗ ಆ ಆತ್ಮ ಎಲಿಸ್ ನ ಗಂಡ ಜಾಕ್ ನದ್ದೇ ಆಗಿರುತ್ತೆ. ಇಬ್ರು ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಜಾಕ್ ಎಲಿಸ್ಗೆ ನೀನು ಕೂಡ ಆದಷ್ಟು ಬೇಗ ಸತ್ತು ಈ ಲೋಕಕ್ಕೆ ಬಂದ್ಬಿಡು ಅಂತ ಹೇಳ್ತಾನೆ. ಆಗ ಎಲಿಸ್ ನನ್ ಜಾಕ್ ಯಾವತ್ತೂ ನಂಗೆ ಸತ್ತೋಗು ಅಂತ ಹೇಳಿಲ್ಲ ಅಂತ ಒಂದು ಚಾಕುವಿನಿಂದ ಅವನ ಮುಖದ ಮೇಲೆ ಚುಚ್ಚುತ್ತಾಳೆ. ಆಗ ಆ ವ್ಯಕ್ತಿ ತನ್ನ ನಿಜವಾದ ರೂಪಕ್ಕೆ ಬರ್ತಾನೆ. ಇದಾದ್ಮೇಲೆ ಎಲಿಸ್ ಕ್ವಿನ್ ನ ವಾಪಸ್ ಕಳಿಸು ಅಂತ ಹೇಳಿ ಅವಳನ್ನ ತಕೊಂಡು ಅಲ್ಲಿಂದ ಓಡ್ ಬರ್ತಾಳೆ. ಕ್ವಿನ್ ಗೆ ಆಕ್ಸಿಡೆಂಟ್ ಆದ್ಮೇಲೆ ಇವಳ ಅರ್ಧ ಆತ್ಮ ಕತ್ತಲೆ ಲೋಕದಲ್ಲೇ ಇರುತ್ತೆ. ಉಳಿದಂತ ಅರ್ಧ ಆತ್ಮವನ್ನ ಕತ್ತಲೆ ಲೋಕಕ್ಕೆ ತಕೊಂಡು ಹೋಗ್ಬೇಕು ಅಂತ ಇವಳ ಹಿಂದೆ ಬಿದ್ದಿರ್ತಾನೆ. ಎಲಿಸ್ ಕ್ವಿನ್ ನ ಅರ್ಧ ಆತ್ಮವನ್ನ ಆ ಕತ್ತಲೆ ಲೋಕದಿಂದ ತಕೊಂಡ್ ಬರ್ಬೇಕಾದ್ರೆ ಇಬ್ರು ತಮ್ಮ ದೇಹಗಳ ಹತ್ರ ಬಂದು ಎಲಿಸ್ ತನ್ನ ದೇಹದೊಳಗೆ ಬರ್ತಾಳೆ. ಆದ್ರೆ ಕ್ವಿನ್ ನ ಅರ್ಧ ಆತ್ಮವನ್ನ ಆ ವ್ಯಕ್ತಿ ಬಂದು ಹಿಡ್ಕೋತಾನೆ. ಕ್ವಿನ್ ವಾಪಸ್ ಬರದೇ ಇರೋದನ್ನ ನೋಡಿ ಎಲಿಸ್ ಇವಳ ತಾಯಿಯನ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ. ಆದ್ರೆ ಕ್ವಿನ್ ನ ಸಂಪೂರ್ಣ ಆತ್ಮ ಆ ಕತ್ತಲೆ ಲೋಕಕ್ಕೆ ಹೋಗಿರುತ್ತೆ. ಆಗ ಕ್ವಿನ್ ನ ತಾಯಿ ಲಿಲ್ಲಿ ಬಂದು ಕ್ವಿನ್ ಗೆ ಆ ಕತ್ತಲೆ ಲೋಕದಿಂದ ವಾಪಸ್ ಬರೋಕೆ ಸಹಾಯ ಮಾಡ್ತಾಳೆ. ಕತ್ತಲೆಯ ಲೋಕದಲ್ಲಿದ್ದಂತ ಕ್ವಿನ್ ನ ಆತ್ಮ ಆ ವ್ಯಕ್ತಿಯ ಮುಖಕ್ಕಿದ್ದಂತ ಆಕ್ಸಿಜನ್ ಮಾಸ್ಕ್ ತೆಗೆದು ಮತ್ತೆ ತನ್ನ ದೇಹದೊಳಗೆ ವಾಪಸ್ ಬರ್ತಾಳೆ. ಆಗ ಎಲಿಸ್ ನಿಂಗೆ ಸಹಾಯ ಮಾಡಿರೋರು ನಿನ್ನ ಅಕ್ಕಪಕ್ಕನೇ ಇದ್ದಾರೆ, ಆದ್ರೆ ನೀನು ಅವರನ್ನ ನೋಡೋಕ್ ಆಗಲ್ಲ ಅಂತ ಹೇಳಿದಾಗ ಕ್ವಿನ್ ಗೆ ಅದು ಇವಳ ತಾಯಿ ಅಂತ ಗೊತ್ತಾಗುತ್ತೆ. ಕ್ವಿನ್ ಒಂದ್ಸರಿ ಸಿಟಿ ಹಾಲ್ ಅಲ್ಲಿ ಆಡಿಷನ್ ಕೊಡ್ತಿರ್ಬೇಕಾದ್ರೆ ಲಿಲ್ಲಿ ಆತ್ಮ ಕೂಡ ಆ ಆಡಿಷನ್ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾಳೆ ಅಂತ ಎಲಿಸ್ ಕ್ವಿನ್ ಗೆ ಹೇಳ್ತಾಳೆ. ಈ ಎಲ್ಲಾ ಇವೆಂಟ್ ಗಳು ಆದ್ಮೇಲೆ ಎಲಿಸ್ ಸ್ಪೆಕ್ಸ್ ಮತ್ತೆ ಟಕ್ಕರ್ ಗೆ ನೀವ್ ಯಾಕೆ ನನ್ ಜೊತೆ ಸೇರ್ಬಾರ್ದು ಅಂತ ಕೇಳಿದಾಗ ಇವ್ರಿಬ್ರು ಒಪ್ಕೊಂಡು ಎಲಿಸ್ ಜೊತೆ ಜನರಿಗೆ ಸಹಾಯ ಮಾಡುವಂತ ಕೆಲಸನ ಶುರು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಎಲಿಸ್ ತನ್ನ ಮನೆಯಲ್ಲಿ ಮಲ್ಕೋಬೇಕಾದ್ರೆ ಮತ್ತೆ ಒಂದು ಆತ್ಮ ಇವಳ ಮನೆಯೊಳಗೆ ಬಂದಿರುತ್ತೆ. ಜೊತೆಗೆ ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದಂತ ರೆಡ್ ಫೇಸ್ಟ್ ಫಿಗರ್ ಕೂಡ ಕಾಣಿಸುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸೈಡ್ ಎಸ್ ಮೂವಿಯ ಎಲ್ಲಾ ಪಾರ್ಟ್ ಗಳನ್ನ ನೋಡೋಕೆ ಸ್ಕ್ರೀನ್ ಮೇಲೆ ಇರೋ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನ್ ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಕನ್ನಡ ರಾಕರ್ಸ್.